ಜಮ್ಮು ಕಾಶ್ಮೀರ್ ಲಿಬರೇಷನ್ ಫ್ರಂಟ್ ಅಂತ ಒಂದು ಉಗ್ರಗಾಮಿ ಸಂಸ್ಥೆ, ಅದನ್ನು ತುಂಬ ಪೋಷಣೆ ಮಾಡಿದ್ರು ಕಾಶ್ಮೀರದ ರಾಜಕಾರಣಿಗಳು ಎಲ್ಲರೂ ಸೇರಿ. ಅವ್ರಿಗೆ ತರಬೇತಿಗೆ ಅಂತ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸೋರು. ರೈಫಲ್ಗಳು ಎಲ್ಲ ಬಂದು, AK-47ಗಳು ಎಲ್ಲ ಬಂದವು. ಕಾಶ್ಮೀರಿ ಪಂಡಿತರು ಮಾತ್ರ ಯಾರನ್ನ ನೆಚ್ಕೊಂಡು ಕೂತಿದ್ರು, ಅಕ್ಕಪಕ್ಕದವ್ರು ಸಹಾಯ ಮಾಡ್ತಾರೆ, ನಮ್ಮ ಜನ ನಮ್ಮನ್ನು ಬಿಟ್ಕೊಡಲ್ಲ. ಮನೆಗೆ ಹಾಲಾಕೋರು ಅವರೇ, ತರಕಾರಿ ತರಕ್ಕೆ ಅವ್ರ ಜೊತೆ, ಅವ್ರ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ದವ್ರು ಈ ಮಾಸ್ಟರ್ಗಳು. ಪಂಡಿತರೆಲ್ಲ ಟೀಚಿಂಗ್ ಕ್ಲಾಸ್ ಉರ್ದು ಕಲಿಸ್ತಿದ್ರು. ಯಾಕಂದ್ರೆ ಅವ್ರು ನೋಡಿ, ಅವ್ರ ಶಾರದಾ ಭಾಷೆ ಹೊರಟೋಯ್ತು, ಶಾರದಾ ಲಿಪಿ ಹೊರಟೋಯ್ತು. ಪರ್ಷಿಯನ್ ಬಂದ ಮೇಲಿಂದ ಸಂಸ್ಕೃತ ಶಾರದಾ ಹೊರಟೋಯ್ತು, ಉರ್ದು ಬಂತು ಅಂತ ಅವ್ರು ಉರ್ದುನೂ ಕಲ್ತರು. ಕ್ಲರಿಕಲ್ ಜಾಬ್ಸ್ ಅಲ್ಲೆಲ್ಲ ಅವರೇ ಭಾಷೆಗಳನ್ನ ಬೇಗ ಕಲಿಯೋರು, ಬುದ್ಧಿ ಚುರುಕಾಗಿರೋದು ಅವ್ರ ತಪ್ಪ. 1990 ಜನವರಿ 19 ಅವತ್ತು ಇಲ್ಲೊಂದು ವಿಷಯ, ಜಗಮೋಹನ್ ಮಲ್ಹೋತ್ರಾ ಗವರ್ನರ್ ಆಗಿದ್ರು. ಅವ್ರದ್ದು ಮೈ ಫ್ರೋಸನ್ ಟರ್ಬ್ಯುಲೆನ್ಸ್ ಇನ್ ಕಾಶ್ಮೀರ್ ಅಂತ ಇದೆ, ಅದು ಎಲ್ಲರೂ ಓದಲೇಬೇಕಾದ ಗ್ರಂಥ. ಅವರು 1984ರಲ್ಲಿ ಒಂದು ಸಲ ಗವರ್ನರ್ ಆಗಿದ್ದರು. ನಂತರ 89ರಲ್ಲಿ ಅವ್ರನ್ನ ಮತ್ತೆ ಕರೆಸ್ಕೊಳ್ತು ಸರ್ಕಾರ, ನೀವು ಇನ್ನೊಂದ್ಸಲ ಅರ್ಜೆಂಟಾಗಿ ಬನ್ನಿ, ಇಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಂತ. ಅವತ್ತು ಮಧ್ಯಾಹ್ನ ಅವ್ರು ಇಳಿದಿದ್ದಾರೆ ಕಾಶ್ಮೀರಕ್ಕೆ, ಫ್ಲೈಟಲ್ಲಿ ಬಂದಿದ್ದಾರೆ. 90 ಜನವರಿ 19 ರಾತ್ರಿ ಇದ್ದಕ್ಕಿದ್ದಾಗೆ ಎಲ್ಲ ಮಸೀದಿಗಳು ಒಂದೇ ಸಲಕ್ಕೆ, ಕಾಶ್ಮೀರಿ ಪಂಡಿತರೆ ನೀವು ಇಲ್ಲಿಂದ ಹೋಗಿ ನಿಮ್ಮ ನೀವಿಲ್ಲಿ ನಿಮ್ಮ ಹೆಂಡತಿರನ್ನ ಹೆಣ್ಮಕ್ಳನ್ನ ಬಿಟ್ಟು ನೀವು ಗಂಡಸರು ಮಾತ್ರ ಹೋಗಿ ಅಂದಿದ್ದಲ್ಲದೆ ಪಂಜುಗಳು ಹತ್ತಿಸ್ಕೊಂಡು ಎಲ್ಲರೂ ಬೀದಿನಲ್ಲಿ ಒಂದು ಪ್ರವಾಹೋಪಾದಿಯಲ್ಲಿ ಜನ ಬಂದರು. ಆಗ ಇವರೆಲ್ಲ ಹೆದರ್ಬಿಟ್ರು. ಅವತ್ತು ಮಧ್ಯರಾತ್ರಿ ಸುಮಾರು ಜನ ಹೋದರು. ಅಂದರೆ ಆ ಗಲಾಟೆ ಪ್ರೊಸೆಷನ್ ಎಲ್ಲ ಹೋದ್ಮೇಲೆ ಹೆದರಿ ಅವತ್ತು ರಾತ್ರಿ ಉಟ್ಟು ಬಟ್ಟೆಯಲ್ಲಿ ಹೊರಟರು. ಮರುದಿವಸ 2ನೇ ದಿವಸ ಹೊರಟರು. ಹೋಗದೆ ಇದ್ದವ್ರನ್ನೆಲ್ಲ ಮಸಾಕರ್ ಮಾಡಿ ಚೀಟಿ ಅಂಟಿಸ್ಬಿಡೋರು ಮನೆ ಬಾಗಿಲು ಮುಂದೆ. ಇದೆಲ್ಲ ಅವ್ರು ಹೇಳಿದ್ದಾರೆ. ನಿಮ್ಗೆ 2 ಹೆಣ್ಮಕ್ಳಿದ್ದಾರೆ ಅಂತ ನಂಗೆ ಗೊತ್ತು, ನಿಮ್ಮ ದೊಡ್ಡ ಮಗಳು ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಅಂತ ನಂಗೆ ಗೊತ್ತು, ಇಷ್ಟು ಹೇಳಿದ್ರೆ ನೀವಿನ್ನೂ ಯಾಕೆ ಹೋಗಿಲ್ಲ, ಇಷ್ಟು ಹೇಳಿದ್ರೆ ಸಾಕಲ್ಲ, ನಿಮ್ಮ ಚಿಕ್ಕ ಮಗಳು ಯಾವ ಸ್ಕೂಲು ಅಂತ ನಂಗೆ ಗೊತ್ತು. ಎಷ್ಟೊಂದು ಜನ ಗಂಡಸರು ಕೆಲ್ಸಕ್ಕೆ ಹೋದವ್ರು ವಾಪಸ್ಸೇ ಬರಲಿಲ್ಲ. ಒಂಧಾಮ ನದಿ ಮಾರ್ಗಲ್ಲೆಲ್ಲ ಇಡೀ ಕುಟುಂಬನೇ ಮಸಾಕರ್ ಮಾಡಿಬಿಟ್ರು. 23, 24, 25 ಜನ ಇದ್ದವ್ರನ್ನ ರಾತ್ರಿ ಹೊರಗೆ ಎಳೆದು ಎಲ್ಲರನ್ನೂ ಗುಂಡು ಹೊಡೆದು ಸಾಯಿಸಿ. ಒಟ್ಟಿನಲ್ಲಿ ನೀವು ಬಿಟ್ಟು ಹೋಗಬೇಕು. ಅಷ್ಟು ಹೆದರಿಕೆ ಹುಟ್ಟಿಸಿದಾಗ ಅವ್ರಿಗೆ ಬಿಟ್ಟು ಹೋಗದೆ ಏನು ಮಾರ್ಗ ಇತ್ತು? ಎಲ್ಲರೂ ಉಟ್ಟು ಬಟ್ಟೆಯಲ್ಲೇ ಬಂದವರು. ಎಲ್ಲ ಮೊದಲು ಜಮ್ಮುಗೆ ಬಂದರು. 1 ವಾರ ಹೀಗಿರುತ್ತೆ, ಯಾಕಂದ್ರೆ ಅವ್ರಿಗೂ ಅಭ್ಯಾಸ ಇದೆಯಲ್ಲ, 1 ವಾರ 10 ದಿವಸ ಸರಿ ಹೋಗ್ತೀವಿ ಅನ್ಕೊಂಡ್ರು. ಹೋಗೋ ಅವಕಾಶ ಆಗಲೇ ಇಲ್ಲ. ಆದರೆ ಜಗಮೋಹನ್ ಇದ್ದಿದ್ದರಿಂದಾಗಿ ಜನವರಿ 19 ಇದಾಯ್ತಲ್ಲ, 26ಕ್ಕೆ ಅವರೇನು ರಿಪಬ್ಲಿಕ್ ಡೇ ದಿವಸ ಪಾಕಿಸ್ತಾನದ ಫ್ಲ್ಯಾಗ್ ಹಾಯ್ಸ್ಟ್ ಮಾಡಬೇಕು ಅಂತಿದ್ರು, ಅವ್ರದ್ದು ಆಸೆ ಈಡೇರಲಿಲ್ಲ. ಜಗಮೋಹನ್ ಕರ್ಫ್ಯೂ ವಿಧಿಸ್ಬಿಟ್ರು.